ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಕೂಡ ಆಗುವಂಥ ಮೇನ್ ಪ್ರಾಬ್ಲಮ್ ಬಂದು ಭುಜ ಜಾರುತ್ತೆ. ಸೊ ಅದಕ್ಕೆ ಏನು 5 ಕಾರಣಗಳು, ಅದಕ್ಕೆ 5 ಪರಿಹಾರಗಳು ಏನು ಅಂತಂದ್ಬಿಟ್ಟು ನಾನು ಇವತ್ತು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಅದರಿಂದ ನೀವು ಇದನ್ನು ಅವಾಯ್ಡ್ ಮಾಡ್ತು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಭುಜ ಜಾರೋದಿಲ್ಲ. ಸೊ ಅದು ಹೇಗೆ, ಏನು ಕಾರಣಗಳು ಮತ್ತು ಪರಿಹಾರ ಏನು ಅಂತಂದ್ಬಿಟ್ಟು ನಾನು ಬ್ಲೌಸ್ನಲ್ಲೇ ತೋರಿಸ್ಕೊಡ್ತೀನಿ. ಯಾಕೆ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ ಅಂತಂದರೆ, ಕಟಿಂಗಲ್ಲಿ ನಾರ್ಮಲಾಗಿ ಕಟಿಂಗ್ ಮಾಡುವಾಗ ತೋರಿಸ್ಕೊಟ್ಟಿದ್ದೀನಿ. ಬಟ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮಗೆ ಶೋಲ್ಡರ್ ಡ್ರಾಪ್ ಆಯಿತು ಅಂತಂದರೆ ಅದನ್ನು ಹೇಗೆ ಸರಿ ಮಾಡೋದು, ಸೊ ಫಸ್ಟು ಹೇಗೆ ಅದಕ್ಕೆ ಕಾರಣಗಳು ಅದನ್ನು ತೋರಿಸ್ಕೊಟ್ಬಿಡ್ತೀನಿ. ಸೊ ಅಕಸ್ಮಾತ್ ಏನಾದರೂ ಸ್ಟಿಚಿಂಗ್ ಆಗಿದೆ, ಆಲ್ರೆಡಿ ಸ್ಟಿಚ್ ಆಗೋಗಿದೆ, ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಪರಿಹಾರ ಕೂಡ ಏನು ಅಂತಂದ್ಬಿಟ್ಟು ಅದನ್ನು ಕೂಡ ಹೇಳ್ಕೊಟ್ಬಿಡ್ತೀನಿ. ಸೊ 5 ನೀವು ಪರಿಹಾರನ ಮಾಡ್ಕೋಬೋದು. ನಾನು ಈಗ ಹೇಳ್ಕೊಡೋಂಥ 5 ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಅದನ್ನು ನೀವು ಇವಾಗ ಶೋಲ್ಡರ್ ಡ್ರಾಪ್ ಆಗ್ತಾ ಇರೋದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಅವಾಯ್ಡ್ ಏನು, ಕಂಟ್ರೋಲಾಗಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿಯೇ ಮಾಡ್ಬೋದು. ಸೊ ಅದೇನು ಅಂತಂದ್ಬಿಟ್ಟು ನಾನು ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ರೀಸನ್ ಬಂದು ಯಾವ್ಯಾವ ಅಳತೆಗೆ ಎಷ್ಟು ನೆಕ್ ವಿಡ್ತ್ನ ತಗೋಬೇಕು ಅದನ್ನು ತಿಳ್ಕೊಬೇಕು. ಯಾಕೆ ಗೊತ್ತಾ, ಇಲ್ಲಿ ನಮಗೆ ಡೀಪ್ ಏನಾಗುತ್ತೆ, ಡೀಪು 10 ಇಂಚು, 11 ಇಂಚು, 12 ಇಂಚು ಡೀಪ್ ಬಂದಷ್ಟು ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೀವೇನು ಮಾಡ್ತೀರಾ, ಇಲ್ಲಿ 11 ಇಂಚು ಡೀಪ್ ಇಟ್ಕೊಂಡು ಇಲ್ಲಿ 2 ಕಾಲು 2.5 ಆ ರೀತಿ ನೀವು ನೆಕ್ ವಿಡ್ತ್ ಇಡ್ತು ಅಂತ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ ಬ್ರಾಡ್ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಬ್ರಾಡ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲ್ಲಿ ಅದು ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಸೊ ಮೊದಲನೇ ರೀಸನ್ ಬಂದು ನೀವು ನೆಕ್ ವಿಡ್ತನ್ನ ಕಂಟ್ರೋಲ್ ಮಾಡಲೇಬೇಕು. 11-12 ಇಂಚು ಏನಾದರೂ ಇಡ್ತು ಅಂತಂದರೆ ನೀವು 38, 36, 40 ಸೈಜ್ ಇಡ್ತಿದ್ದೀರಾ ಅಂತಂದರೆ ಇಲ್ಲಿ ನೀವು 2 ಇಂಚು ಅಥವಾ 2.2 ಇಂಚು ಅಷ್ಟೇ ನೀವು ನೆಕ್ ವಿಡ್ತ್ನ ಇಟ್ಕೋಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಇಟ್ಕೋತು ಅಂತಂದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಹಾಗೆ ಆಗುತ್ತೆ ಖಂಡಿತ. ಇಲ್ಲಿ ಬ್ರಾಡ್ ಜಾಸ್ತಿ ಆದಷ್ಟು ಇಲ್ಲೂ ಕೂಡ ಹಾಗೆ ಆಗುತ್ತೆ. ಸೊ ಮೊದಲನೇ ರೀಸನ್ ಬಂದು ನಿಮಗೆ ಅದು. ಹಾಗೆಯೇ ಎರಡನೇ ರೀಸನ್ ಬಂದು ನೀವು ಹಾರ್ಮೋಲ್ ಹತ್ರ, ಕಂಕ್ಳ ಹತ್ರ ನೀವು ಜಾಸ್ತಿ ಅಥವಾ ಕಡಿಮೆ ಕಟ್ ಮಾಡಿದ್ರೂ ಕೂಡ, ಜಾಸ್ತಿ ಕಟ್ ಮಾಡಿದ್ರೂ ಕೂಡ ಏನಾಗುತ್ತೆ, ಕಂಕ್ಳ ಹತ್ರ ಲೂಸ್ ಆಗುತ್ತೆ, ಹಿಂದ್ಗಡೆ ಈ ರೀತಿ ರಿಂಕಲ್ಸ್ ಬರುತ್ತೆ. ಕಡಿಮೆ ಕಟ್ ಮಾಡಿದ್ರೂ ಕೂಡ ಟೈಟ್ ಆಗುತ್ತೆ, ತೋಳು ಮುಂದಕ್ಕೆ ಎಳೆಯೋದಕ್ಕಾಗೋದಿಲ್ಲ, ಆವಾಗಲೂ ಕೂಡ ನಿಮಗೆ ಆಗುತ್ತೆ. ಸೊ ಮೇಯ್ನ್ ಏನಂತಂದರೆ ನೀವು ಇವಾಗ ಈ ರೀತಿ ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡುವಾಗ ಹೀಗೇ ಅಳತೆ ತೊಗೊಂಡ್ಬಿಡಿ. ಸೊ ಬ್ಯಾಕ್ ಪಾರ್ಟಲ್ಲಾಗಲಿ ಫ್ರಂಟ್ ಪಾರ್ಟಲ್ಲಾಗಲಿ ಇಟ್ಕೊಂಡು ಈ ರೀತಿ ಅಳತೆ ತೊಗೊಂಡ್ಬಿಡಿ. ಇಲ್ಲ ಅಂತಂದರೆ ನಾನು ನಾರ್ಮಲಾಗಿ ನನ್ನ ಕಟಿಂಗ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅಲ್ವಾ, ಈ ಕಡೆ ಸೈಡಿಂದ ಇಟ್ಕೊಂಡು ಕೂಡ ಅಳತೆನ ತಗೋಬೋದು. ಈ ರೀತಿ ಅಳತೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದು ಅವ್ರಿಗೆ ಏನಾದರೂ ಮೆಜರ್ಮೆಂಟ್ ಸರಿ ಇದೆ ಅಂತಂದರೆ ನಿಮಗೂ ಕೂಡ ಅದು ಕರೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಇವಾಗ ಅವರು ಮೆಜರ್ಮೆಂಟ್ ಕೊಟ್ಟು ನನಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅದನ್ನು ಕರೆಕ್ಟ್ ಮಾಡು ಅಂತ ಹೇಳಿದ್ರೆ ಒಂದು ಸಲ ಹಾಕ್ಸಿ ನೋಡಿ ಬ್ಲೌಸ್ನ. ಸೊ ಬ್ಲೌಸ್ನ ಹಾಕ್ಸಿ ನೋಡಿದಾಗ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಕಂಕ್ಲ ಹತ್ರ ಟೈಟ್ ಇತ್ತು ಅಂತಂದರೆ ಸ್ವಲ್ಪ ಇದನ್ನು ಕೆಳಗಡೆ ಡೌನಿಂಗ್ ಮಾಡ್ಕೊಳ್ಳಿ. ಒಂದು 5.5 ಇಂಚ್ ಇತ್ತು ಅಂತಂದರೆ 6 ಇಂಚನ್ನ ಇಟ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಕಂಕ್ಲ ಹತ್ರ ಲೂಸ್ ಇತ್ತು, ಚೆಸ್ಟ್ ಹತ್ರ ಟೈಟ್ ಆಗ್ತಾಯಿದೆ ಅಂತಂದರೆ ಇದೇನಾದರೂ 5.5 ಇಂಚ್ ಇತ್ತು ಅಂತಂದರೆ ಸ್ವಲ್ಪ ಮೇಲ್ಗಡೆಗೆ ಇಟ್ಕೊಳ್ಳಿ, 5 ಇಂಚ್ ಇಟ್ಕೊಂಡು ಕಟ್ ಮಾಡಿ, ಕರೆಕ್ಟ್ ಆಗುತ್ತೆ. ಸೊ ಟೈಟ್ ಇತ್ತು ಅಂತಂದರೆ, ಲೂಸ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿನ ಕಟ್ ಮಾಡ್ಕೋಬೇಕು. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವಾ, ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಮೂರನೇದು ಬಂದು ಬ್ಲೌಸು ಫಿಟ್ಟಿಂಗ್ ಇಲ್ಲ ಅಂತಂದರೆ, ಇವಾಗ ಎದೆ ಸುತ್ತಳತೆ ಕೂಡ ಈ ರೀತಿ ನೋಡಿ, ಈ ಕಡೆ ಸೈಡಲ್ಲಿ ರಿಂಕಲ್ಸ್ ಬರುತ್ತೆ, ಒಬ್ಬೊಬ್ರಿಗೆ ಫ್ರಂಟಲ್ಲೂ ಕೂಡ ಬರುತ್ತೆ ನೋಡಿ. ಹೀಗೆ ಇಲ್ಲಿ ಫ್ರಂಟಲ್ಲಿ ಎದೆ ಸುತ್ತಳತೆ ಹತ್ರನೂ ಕೂಡ ರಿಂಕಲ್ಸ್ ಬರುತ್ತೆ, ಹಾಗೆಯೇ ಬ್ಯಾಕಲ್ಲಿ ಕೂಡ ರಿಂಕಲ್ಸ್ ಬರುತ್ತೆ. ಆ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಕಂಕ್ಲ ಹತ್ರ ಮತ್ತು ಎದೆ ಹತ್ರ ಲೂಸ್ ಆಯಿತು ಅಂತಂದರೆ ಇಲ್ಲಿ ಆಟೋಮೆಟಿಕಲಿ ಈ ರೀತಿ ಉಗ್ಸಾಕ್ದಾಗ ಟೈಟಾಗಿ ಕುತ್ಕೋಬೇಕು. ಉಗ್ಸಾಕ್ದಾಗ ಟೈಟಾಗಿ ಕೂರಲಿಲ್ಲ ಅಂತಂದರೆ ಏನಾಗುತ್ತೆ, ಇಲ್ಲಿ ನಿಮಗೆ ಈ ರೀತಿ ಲೂಸ್ ಬಿಟ್ಕೋತು ಅಂತಂದರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಉಗ್ಸತ್ರ ಈ ರೀತಿ ನೀಟಾಗಿ ಟೈಟಾಗಿ ಕುತ್ಕೋತು ಅಂತಂದರೆ ಇಲ್ಲಿ ನಿಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೇನು ಮಾಡಿ ಅಂತಂದರೆ ಬೆಟರ್ ಅಂದರೆ ನೀವು ಹಾಕ್ಸಿ ಒಂದು ಸಲ ವೇರ್ ಮಾಡಿಸಿ ನೋಡಿಬಿಡಿ. ನೋಡಿದಾಗ ಏನಾಗುತ್ತೆ, ನಿಮಗೆ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಆವಾಗ ನೀವು ಕರೆಕ್ಟ್ ಮಾಡ್ಕೋಬೋದು. ಇಲ್ಲೇನಾದರೂ ಇದು ಲೂಸ್ ಇತ್ತು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತಲೂ ಕೂಡ ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಇದು ಬಂದು ನಿಮಗೆ ಬ್ಲೌಸ್ ಏನಾದರೂ ಫಿಟ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂತಂದರೂ ಕೂಡ ಆ ರೀತಿ ಆಗುತ್ತೆ. ಸೊ ಮೂರನೇ ಕಾರಣ ನಿಮಗೆ ಗೊತ್ತಾಯ್ತಲ್ವಾ. ನಾಲ್ಕನೇ ಕಾರಣ ಬಂದು ಸ್ಲೀವ್ಸ್ದು ಫ್ರಂಟಲ್ಲಿ ನಮಗೆ ಟೈಟ್ ಆದರೆ, ಸೊ ನಾನು ಆಲ್ರೆಡಿ ಇದನ್ನು ಹೇಳ್ಕೊಟ್ಟಿದ್ದೆ.
ಬಟ್ ಏನು ಅಂತಂದರೆ ಹಾಗೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದೆ, ನಿಮಗೆ ಒಬ್ಬೊಬ್ಬರಿಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಇವತ್ತೇನು ಮಾಡಿದ್ದೀನಿ, ಬ್ಲೌಸ್ನ ಇಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಸ್ಲೀವ್ಸ್ದು ಮುಂಭಾಗನ ಈ ರೀತಿ ಇಟ್ಕೊಂಡಿದ್ದೀರಲ್ವಾ, ಇದೇನಾಗುತ್ತೆ, ಸ್ವಲ್ಪ ಮುಂದಕ್ಕೆ ಟೈಟಾಗಿ ಕೂರಲಿ ಅಂತ ನೀವು ಹೊಲಿಗೆನ ಹಾಕ್ಬಿಡ್ತೀರ. ಈ ರೀತಿ ಹೊಲಿಗೆ ಹಾಕೋದ್ರಿಂದ ಏನಾಗುತ್ತೆ ಸ್ಲೀವ್ಸ್ದು ಮುಂಭಾಗಕ್ಕೆ ಅಂತಂದರೆ, ನಿಮಗೆ ಈ ರೀತಿ ಹಾಕ್ಕೊಂಡು ಹಿಂಗೆ ಎಳ್ಕೊಂಡಾಗ ಸ್ಲೀವ್ಸ್ದು ಮುಂಭಾಗ ಟೈಟಾಗಿ ಕೂತ್ಬಿಡುತ್ತೆ ಅಲ್ವಾ, ಆವಾಗ ಅದು ಸ್ವಲ್ಪ ಹಿಂದಕ್ಕೆ ಬರೋದಿಲ್ಲ. ಹಿಂದ್ಗಡೆ ಬರದೇದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಅಲ್ಲಿ ಸ್ಲೀವ್ಸ್ದು ಮುಂಭಾಗ ಟೈಟ್ ಆದಾಗ ಆಟೋಮೆಟಿಕಲಿ ಅದು ಮೇಲ್ಗಡೆ ಬರಲಿಲ್ಲ ಅಂತಂದರೆ ಇದೇನೇ ಈ ರೀತಿ ಕೆಳಗಡೆ ಜಾರುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ, ಸ್ಲೀವ್ಸ್ನೂ ಕೂಡ ಹಾಕಿ ನೋಡಿಬಿಟ್ಟು ಒಂದು 1/4 ಇಂಚಷ್ಟು ಒಂದು ಪಾಯಿಂಟಷ್ಟು ನೀವು ಮುಂದಕ್ಕೆ ಹೊಲಿಗೆನ ಹಾಕ್ಬಿಟ್ಟು ಕೊಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡೋ ತಪ್ಪು ಏನು ಗೊತ್ತಾ, ಸ್ಲೀವ್ಸು ಕರೆಕ್ಟಾಗಿತ್ತೆ ಅಂದರೆ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ ಅಂತ ಏನು ಮಾಡಿಬಿಡ್ತಾರೆ, ಸ್ಲೀವ್ಸ್ದು ಮುಂಭಾಗನೇ ಟೈಟ್ ಮಾಡಿಬಿಡ್ತಾರೆ. ಟೈಟ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೇ ಆಗುತ್ತೆ. ಸೊ 4ನೇ ರೀಸನ್ ಬಂದು ಸ್ಲೀವ್ಸ್ದು ನಿಮ್ಮದು ಟೈಟ್ ಏನಾದರೂ ಆದರೆ ನಿಮಗೆ ಆಗುತ್ತೆ. ಹಾಗೆಯೇ 5ನೇ ರೀಸನ್ ಬಂದು ಹಿಂದೆ ಡೀಪ್ ಜಾಸ್ತಿ ಇಟ್ಟಾಗ, ಇವಾಗ ತುಂಬಾ ಬ್ರಾಡಾಗಿ ಹಾಕೋತಾರೆ ಅಲ್ವಾ ಒಬ್ಬೊಬ್ಬರು, ಭುಜ ಬಂದು 1.5 ಇಂಚು 2 ಇಂಚ್ ಇರುತ್ತೆ, ಹಾಗೆಯೇ ತುಂಬ ಬ್ರಾಡ್ ಇರುತ್ತೆ ಅಂದಾಗ ಬೆಟರ್ ಅಂದರೆ ನೀವು ಒಂದು ಡೋರಿನ ಹಾಕ್ಕೊಟ್ಬಿಡಿ. ಡೋರಿ ಇಲ್ದೇ ನಿಮಗೆ ಫಿಟ್ಟಿಂಗು ಕರೆಕ್ಟಾಗಿ ಕುತ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಕಂಕ್ಳ ಹತ್ರ ನೀವು ಜಾಸ್ತಿನ ಕಟ್ ಮಾಡಬೇಕು. ಅದು ಹೋಗಿ ಆರ್ಮೋಲ್ ಹತ್ರ ಕಂಕ್ಳ ಹತ್ರ ಕರೆಕ್ಟಾಗಿ ಕೂತ್ಕೋಬೇಕು. ಆ ರೀತಿ ನಾನು ನಿಮಗೆ ಚಾರ್ಟ್ ಕೂಡ ಮಾಡಿದ್ದೀನಿ ನನ್ನ ಟೈಲರಿಂಗ್ ಕ್ಲಾಸ್ನಲ್ಲಿ, ಚೆಕ್ ಮಾಡಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಬ್ಲೌಸ್ ನೆಕ್ ವಿಡ್ತ್ ತೊಗೋಬೇಕು, ಹಾರ್ಮಲ್ ತೊಗೋಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ಮೆಸರ್ಮೆಂಟ್ನಲ್ಲಿ ಒಂದು ಸಲ ನೀವು ಎಲ್ಲ ಮೆಸರ್ಮೆಂಟ್ನಲ್ಲೂ ಕಟಿಂಗ್ ಮಾಡಿ, ನಿಮಗೇನು ಕೂಡ ಅದು ಸರಿ ಹೋಗಲಿಲ್ಲ ಅಂತಂದರೆ ನಾನು ತೋರಿಸ್ಕೊಟ್ಟಿರೋ ಅಂಥ ಮೆಸರ್ಮೆಂಟಲ್ಲಿ ಒಂದು ಸಲ ಕಟಿಂಗ್ ಮಾಡಿ. ಸೊ ನನ್ನ ಚಾನಲ್ ಇದ್ದೇ ಇರುತ್ತೆ ಅಲ್ವಾ, ಬಂದು ಕಮೆಂಟ್ ಮಾಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತಂದ್ಬಿಟ್ಟು. ಸೊ ನನ್ನ ಚಾನಲ್ನಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ನೀವು ಹೇಳ್ಕೊಟ್ಟಿರೋ ಅಳತೆಯಲ್ಲಿ ನಾವು ಕಟಿಂಗ್ ಮಾಡಿದ್ದೀವಿ, ಹೀಗಾಗಿದೆ ಅಂತಂದ್ಬಿಟ್ಟು ಬಂದು ಕಮೆಂಟ್ ಮಾಡಿ, ಓಕೆನಾ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇವಾಗ ಇದಕ್ಕೆ ಪರಿಹಾರ ಏನು ಮಾಡ್ಬೋದು, ಆಲ್ರೆಡಿ ನೀವು ಸ್ಟಿಚಿಂಗ್ನ ಮಾಡಿಬಿಟ್ಟಿರ್ತೀರ, ಬಟ್ ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಭುಜನ ನೀವು ಒಂದು ಸ್ಟಿಚ್ ಮಾಡುವಾಗಲೇ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇಲ್ಲ ಏನಾದರೂ ಆಗಲಿ, ನೀವು ಭುಜನ ಅಟ್ಯಾಚ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಈ ರೀತಿ ಸ್ಟ್ರೈಟ್ ಇರುತ್ತೆ ಅಲ್ವಾ, ಇದನ್ನು ಸ್ವಲ್ಪ ಮುಂದಕ್ಕೆ ಈ ರೀತಿ ಹಿಡಿದ್ಬಿಡಿ. ಈ ರೀತಿ ಸ್ಟ್ರೈಟ್ ಇರೋದನ್ನು ಇನ್ನೊಂದು ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ. ಈಗ ಈ ಒಂದು ಅರ್ಧ ಇಂಚ್ಗೆ ನಾವು ಅಟ್ಯಾಚ್ ಮಾಡ್ತೀವಿ ಅಂದಾಗ ನೋಡಿ, ಇಲ್ಲಿ ನೆಕ್ ಹತ್ರ ಈ ಕಡೆ ಸೈಡ್ ಅಲ್ಲ, ಈ ಕಡೆ ಸೈಡು ಜಾಸ್ತಿ ಹಿಡಿಯೋಕ್ಕೆ ಹೋಗಬೇಡಿ. ಈ ಕಡೆ ಸೈಡು ನಮಗೆ ಡೀಪ್ ಇದೆ ಅಲ್ವಾ ಫ್ರಂಟಲ್ಲಿ, ನೋಡಿ ಈ ಕಡೆ ಸೈಡಲ್ಲಿ ಸ್ವಲ್ಪ ಈ ರೀತಿ ಕ್ರಾಸಾಗಿ ಬರಬೇಕು. ಹೀಗೆ ಒಬ್ಬೊಬ್ರದ್ದು ಶೋಲ್ಡರ್ ಏನಿರುತ್ತೆ ಅಂತಂದರೆ ಸ್ವಲ್ಪ ಜಾರ್ದಿರೋ ರೀತಿ, ಈ ರೀತಿ ಸ್ವಲ್ಪ ಡೌನ್ ಇರುತ್ತೆ, ಅವ್ರಿಗೇನಾಗುತ್ತೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ, ಸ್ವಲ್ಪ ಒಂದು 1/4 ಇಂಚಷ್ಟು ಮುಂದಕ್ಕೆ ಇದನ್ನು ಸ್ಟಿಚ್ ಮಾಡಿ. ಈ ರೀತಿ ಕ್ರಾಸ್ ಆದಾಗ ಏನಾಗುತ್ತೆ, ಇಲ್ಲಿ ಬಂದು ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಬೆಸ್ಟ್ ಅಂತಂದರೆ, ನೀವು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀರಾ ಅಂದರೂ ಕೂಡ ಈ ಸ್ಟಿಚಿಂಗ್ ಮೇಲ್ಗಡೆನೇ ಒಂದು 1/4 ಇಂಚಷ್ಟು ಹಿಡ್ಕೊಂಡು ಈ ರೀತಿ ಮೇಲ್ಗಡೆಗೆ ಬಂದುಬಿಡಿ. ಇಲ್ಲಿ ಸ್ಟ್ರೈಟ್ ಬರೋಕ್ಕೆ ಹೋಗಬೇಡಿ, ಈ ರೀತಿ ಕ್ರಾಸಾಗಿ ಹಿಡ್ಕೊಂಡು ಮೇಲ್ಗಡೆ ಬಂದುಬಿಡಿ. ಆವಾಗ ಅದು ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ತುಂಬಾ ಅವಾಯ್ಡ್ ಆಗುತ್ತೆ. ಸೊ ಮೊದಲೇ ಬಂದು ಅದು. ನೆಕ್ಸ್ಟ್ ಬಂದು ಕಾಜಾಪಟ್ಟಿ ಸೈಡು, ಇವಾಗ ಏನಾದರೂ 2 ರೀತಿಯೂ ಹೇಳ್ಕೊಟ್ಬಿಡ್ತೀನಿ. ಚೆಸ್ಟ್ ಏನಾದರೂ ಟೈಟ್ ಆದರೂ ಕೂಡ ಮಾಡಿ, ಈಗೆಲ್ಲ ಅಂತಂದರೆ ನಿಮಗೆ ಭುಜ ಜಾರ್ತಿದೆ ಅಂದರೂ ಕೂಡ ಮಾಡಿ. ಭುಜ ಜಾರ್ತಿದೆ ಅಂತಂದರೆ, ನಾವು ಇಲ್ಲಿ ಕಾಜಾಪಟ್ಟಿನ ಸ್ಟಿಚ್ ಮಾಡಿರ್ತೀವಿ ಅಲ್ವ ಉಕ್ಸ್ ಹಾಕೋದಕ್ಕೆ, ಇದರಿಂದ ಮುಂದಕ್ಕೆ ಒಂದು ಅರ್ಧ ಇಂಚಷ್ಟು ಮುಂದಕ್ಕೆ ಇಲ್ಲಿ ನೀವು ಕಾಜನ ಹಾಕೊಟ್ಬಿಡಿ. ಇವಾಗ ಏನಾಗುತ್ತೆ, ಉಕ್ಸ್ ಹಾಕಿದಾಗ ಸ್ವಲ್ಪ ಈ ರೀತಿ ಟೈಟಾಗಿ ಹಾಕ್ಕೊಳ್ತಾರೆ ಮುಂದ್ಗಡೆ, ನೋಡಿ ಹೀಗೆ ಈ ರೀತಿ ಎಳ್ದು ಟೈಟಾಗಿ ಹಾಕೊಂಡಾಗ ಏನಾಗುತ್ತೆ, ಭುಜದ ಹತ್ರ ಎಳ್ಕೊಂಡಂಗೆ ಆಗುತ್ತೆ. ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಅದಕ್ಕೇನು ಮಾಡಿ, ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿದೆ ಅಂತಂದರೆ ಇಲ್ಲಿ ನೀವು ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಂಡ್ಬಿಡಿ, ಅದು ನಿಮಗೆ ಸರಿ ಹೋಗುತ್ತೆ. ಇನ್ನೊಂದು ರೀಸನ್ ಬಂದು ಈ ರೀತಿ ಡೋರಿ ಇಟ್ಕೊಟ್ಬಿಡಿ. ಡೋರಿ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಒಬ್ಬೊಬ್ಬರು ಇಡಿಸ್ಕೊಳ್ಳೋದಿಲ್ಲ. ಸೊ ಇಡಿಸ್ಕೋತಾರೆ ಅಂತ ಅನ್ನೋರಿಗೆ ಡೋರಿನ ಇಟ್ಕೊಟ್ಬಿಡಿ. ನಮಗೆ ಡೋರಿ ಬೇಡ ಅಂತ ಅನ್ನೋರಿಗೆ ಇವಾಗ ನಾನು ಹೇಳ್ಕೊಟ್ಟೆ ಅಲ್ವಾ, ಭುಜದ ಹತ್ರ ಸ್ವಲ್ಪ ಹಿಡಿದ್ಬಿಟ್ಟು ಇಲ್ಲಿಗೆ ಎಕ್ಸ್ಟ್ರಾ ಒಂದು ಕಾಜ ಹಾಕ್ಕೊಟ್ಬಿಡಿ. ಅದನ್ನು ಅವರು ಇವಾಗ ಉಕ್ಸ್ ಹಾಕಿದಾಗ ಇಲ್ಲಿಗೆ ಇದ್ದ ಬದಲು ಇಲ್ಲಿಗೆ ಟೈಟಾಗಿ ಹಾಕೋತು ಅಂತಂದರೆ ಅದು ಕೂಡ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಹಾಗೆಯೇ ಸ್ಲೀವ್ಸ್ ಮುಂಭಾಗದಲ್ಲಿ ಸ್ವಲ್ಪ ಲೂಸ್ ಮಾಡಿ, ಆವಾಗಲೂ ಕೂಡ ಕರೆಕ್ಟಾಗುತ್ತೆ. ಅಕಸ್ಮಾತ್ ಏನಾದರೂ ಸ್ಟಿಚಿಂಗ್ ಮಾಡಿ ಆಗೋಗಿದೆ ಅಂದ್ರೂ ಕೂಡ ಮುಂದೆ ಒಂದು ಹೊಲಿಗೆನ ಬಿಚ್ಚಿಬಿಟ್ಟು ಅದರಿಂದ ಹಿಂದೆಗೆ ಸ್ವಲ್ಪ ಸೈಡ್ಗೆ ಹೊಲಿಗೆ ಹಾಕ್ಬಿಡಿ. ತೋಳಿನ ಮುಂಭಾಗನ ಸ್ವಲ್ಪ ಲೂಸ್ ಮಾಡಿದ್ರು ಕೂಡ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಹಾಗೆಯೇ ಕಂಕ್ಳ ಹತ್ರ ಏನಾದರೂ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
ಕಂಕ್ಳ ಹತ್ರ ಏನಾದರೂ ಲೂಸ್ ಆಗಿದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೆ ಏನು ಮಾಡಿ, ಸ್ವಲ್ಪ ಲೂಸ್ ಆಗಿತ್ತು ಅಂತಂದರೆ 1/4 ಇಂಚಷ್ಟು ಮುಂದಕ್ಕೆ ಹೊಲಿಗೆ ಹಾಕ್ಕೊಳ್ಳಿ. ಏನಾದರೂ ಟೈಟ್ ಆಗಿತ್ತು ಅಂತಂದರೆ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಮುಂದ್ಗಡೆಗೂ ಹೊಲಿಗೆ ಹಾಕ್ಕೊಟ್ಬಿಡಿ. ಇಷ್ಟೇ. ಸೊ ಈ ರೀತಿ ಮಾಡಿದ್ರೆ ನೀವು ಬ್ಲೌಸು ಪರ್ಫೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದೇ ಬ್ಲೌಸ್ನ ಕೊಟ್ಟಾಗ ನೀವು ಕಟಿಂಗ್ ಮಾಡುವಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕಟ್ ಮಾಡಿ. ಆರ್ಮಲ್ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಹಾಗೆಯೇ ನೆಕ್ವಿಡ್ ಸ್ವಲ್ಪ ಕಡಿಮೆ ಮಾಡಿ, ತೋಳಿನ ಮುಂಭಾಗನ ಸ್ವಲ್ಪ ಲೂಸ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಟೈಲರಿಂಗ್ ಮೊದಲಿಂದ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಾನು ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಸೊ ಅದರಲ್ಲಿ ಪ್ರತಿಯೊಂದೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.